ಈಗ ಇಲ್ಲಿ ಎರಡು ಪಾತ್ರೆಗಳನ್ನು ತಗೊಂಡೆ ನಾನು. ಎರಡು ಪಾತ್ರೆದೊಳಗೆ ಬೇರೆ ಬೇರೆ ನೀರನ್ನು ಹಾಕಿ ನಾನು. ಹೌದಾ? ಈಗ ಒಬ್ಬ ಯಾವ ವಿದ್ಯಾರ್ಥಿ ಅದ್ರಾಗ ಬಳ್ಳಿ ಎದ್ದು ನೋಡ್ರಿ. ನೋಡಪ್ಪ ಇದ್ರಾಗ ಯಾವ ನೀರದವು? ಈ ಕಡೆ. ಈಗ ನಾನು ಒಂದು ಅಗರಬತ್ತಿಯನ್ನು ಹಚ್ಚೇನಿ. ಅಗರಬತ್ತಿಯನ್ನ ಈ ಎರಡದ್ರ ಮಧ್ಯದಾಗ ತಂದು ಹಿಡಿತೀನಿ ನಾನು. ಹೌದಾ? ಆ ಹೊಗೆ ಯಾವ ಕಡೆ ಬೀಸಕತ್ತೈತಿ ಹೇಳ್ರಿ? ತಂಪು ನೀರಿಂದ ಬಿಸಿ ನೀರ್ ಕಡೆನೋ? ಯಾವ ಕಡೆ? ಬಿಸಿ ನೀರ್ ಕಡೆ ಆ ಹೊಗೆ ಹೊಂಟದ. ಹೌದಾ? ಇದು ಯಾಕೆ ಆ ಕಡೆನೋ ಹೋಗ್ತದ ಅನ್ನೋದು ಹಿಂದಿಗಡೆ ಚರ್ಚೆ ಮಾಡೋಣ ನಾವು. ಈಗ ಇದರಲ್ಲಿ ತಂಪು ನೀರದ, ಇದರಲ್ಲಿ ಬಿಸಿ ನೀರದ. ಈ ಎರಡದ್ರ ಮಧ್ಯೆ ನಾನು ಒಂದು ಅಗರಬತ್ತಿಯನ್ನು ಹಿಡಿದಾಗ ಅಗರಬತ್ತಿಯ ಆ ಹೊಗೆ ಯಾವಾಗ್ಲೂ ಜಾಸ್ತಿ ಯಾವ ಕಡೆ ಹೊಂಟದ? ಬಿಸಿ ನೀರಿನ ಕಡೆನ ಹೊಂಟದ. ಹೌದಾ? ಇದಕ್ಕೆ ಹೋಗ್ಲಕ್ಕ ಕಾರಣ ಏನಂದ್ರ, ಈ ಬಿಸಿ ನೀರಿನ ಪಾತ್ರೆ ಮೇಲ್ಗಡೆ ಇರ್ತಕ್ಕಂಥ ಗಾಳಿ ಕಾದು ಮೇಲ್ ಹೋಗ್ತದ. ಮೇಲ್ ಹೋದಾಗ ಈ ತಂಪಾದ ಗಾಳಿ ಏನ್ ಮಾಡ್ತದ ಅಂದ್ರೆ ಬಿಸಿ ನೀರಿನ ಕಡೆ ನುಗ್ಗುತ್ತದ. ಹೌದಾ? ಈ ತಂಪಾದ ಗಾಳಿ ಬಿಸಿನೀರ್ ಕಡೆ ನುಗ್ಗುವುದರಿಂದ ಈ ಹೊಗೆ ಯಾವ ಕಡೆ ಹೋಗ್ತದ? ಬಿಸಿ ಪಾತ್ರೆ ಕಡೆನ ಹೊಂಟದ. ನೋಡ್ರಿ, ಎಷ್ಟೋ ತನ ಹಿಡಿದ್ರು ಅದು ಯಾವ ಕಡೆ ಹೋಗ್ತದ? ಬಿಸಿ ಪಾತ್ರೆ ಕಡೆನ ಹೋಗ್ತದ. ಕಾರಣ ಏನಂದ್ರ ಇದರ ಮೇಲ್ಗಡೆ ಗಾಳಿ ಆ ಬಿಸಿ ನೀರಿನ ಶಾಖದಿಂದ ಕಾದು ಮೇಲಕ್ಕೆ ಏರ್ತದ. ಸ್ವಲ್ಪ ಮಟ್ಟಿಗೆ ಇಲ್ಲಿ ನಿರ್ವಾತ ಸೃಷ್ಟಿ ಆಗ್ತದ. ಆಗೇನಾಗ್ತದ ಅಂದ್ರೆ ಈ ಕಡೆ ತಂಪಾದ ಗಾಳಿ ಯಾವ ಕಡೆ ನುಗ್ಲಾಕ್ ಸ್ಟಾರ್ಟ್ ಮಾಡ್ತದ? ಬಿಸಿ ನೀರಿನ ಪಾತ್ರೆ ಕಡೆ ನುಗ್ಲಾಕ್ ಸ್ಟಾರ್ಟ್ ಮಾಡ್ತದ. ಹೀಗಾಗಿ ಈ ಅಗರಬತ್ತಿ ಹೊಗೆ ಯಾವಾಗಲೂ ಯಾವ ಕಡೆ ನುಗ್ತದ? ಬಿಸಿ ನೀರಿನ ಪಾತ್ರೆ ಕಡೆ ನುಗ್ತದ. ಇದನ್ನೇ ನಾವು ಏನ್ ಮಾಡ್ಬೇಕಂದ್ರ ಈ ಕಡಲ್ ಗಾಳಿ ಮತ್ತು ನೆಲಗಾಳಿ ಅಂತ ಹೇಳಿ ಕಾನ್ಸೆಪ್ಟ್ ಅನ್ನ ನಾವು, ಈ ಒಂದು ಕಾನ್ಸೆಪ್ಟ್ ದಿಂದ ನಾವು ಕಡಲ್ ಗಾಳಿ ನೆಲಗಾಳಿಯನ್ನ ಅರ್ಥ ಮಾಡ್ಕೊಂಡು, ಏನಪ್ಪಾ ಕಡಲ್ ಗಾಳಿ ಅಂದ್ರ ಹಗಲಿನಲ್ಲಿ ಭೂಮಿ ಬೇಗನೆ ಕಾಯ್ತದ, ಸಮುದ್ರ ನೀರು ಅಷ್ಟು ಬೇಗನೆ ಕಾಯಂಗಿಲ್ಲ. ಹೀಗಾಗಿ ಭೂಮಿ ಮೇಲೆ ಕಾದಂತ ಗಾಳಿ ಸ್ವಲ್ಪ ಮಟ್ಟಿಗೆ ಮ್ಯಾಲ್ ಹೋಗ್ತದ. ಹೀಗಾಗಿ ಕಡಲ್ ಕಡೆಯಿಂದ ಗಾಳಿ, ತಂಪಾದ ಗಾಳಿ ಭೂಮಿ ಕಡೆ ನುಗ್ಗುತ್ತದ ಹಗಲಿನಲ್ಲಿ. ಇದನ್ನ ನಾವು ಕಡಲ್ ಗಾಳಿ ಅಂತ ಕರಿತೀವಿ. ರಾತ್ರಿ ಟೈಮ್ ಇದ ರಿವರ್ಸ್ ಆಗ್ತದ. ನೀರು ಬೇಗನೆ ತಂಪಾಗಂಗಿಲ್ಲ, ಭೂಮಿ ಬೇಗನೆ ತಂಪಾಗ್ತದ. ಹೀಗಾಗಿ ರಾತ್ರಿ ಟೈಮ್ದಾಗ ಭೂಮಿ ಕಡೆದ ಗಾಳಿ ಯಾವ ಕಡೆ ಬೀಸ್ತದ? ಕಡಲಿನ ಕಡೆ ಬೀಸ್ತದ. ಅದಕ್ಕೆ ನೆಲಗಾಳಿ ಅಂತ ಕರಿತೀವಿ. ಹಿಂಗೆ ಈಶಾನ್ಯ ಮಾರುತಗಳು ಹಿಂಗೇನೆ ಭೂಮಿಯ ಭಾರತ ಕಡೆ ಬರ್ತಾವ. ಏಪ್ರಿಲ್ ಮೇ ಭೂಮಿ ಬಹಳಷ್ಟು ಕಾದಿರ್ತದ. ಹೀಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮುದ್ರ ಕಂಪೇರ್ ಮಾಡ್ರೆ ನಿರ್ವಾತ ಸೃಷ್ಟಿಯಾಗಿರ್ತದ. ಅದ ಜೂನ್ ಟೈಮ್ನಾಗ ಮಾನ್ಸೂನ್ ಏನಾಗ್ತದ? ಸಮುದ್ರದಿಂದ ಭೂಮಿ ಕಡೆ ಬರ್ತಾ ಬರ್ತಾ ಈ ಮಾನ್ಸೂನ್ ಮಾರುತಗಳನ್ನ ತರ್ತದ ಮತ್ತು ಮಳೆಯನ್ನ ಭಾರತದ ಉಪಖಂಡದ ಮೇಲೆ ಏನ್ ಮಾಡ್ತದ? ಮಳೆಯನ್ನ ಸುರಿಸ್ತದ. ಅದಕ್ಕೂ ಕಾರಣ ಇದೆ. ಈ ಚಿಕ್ಕ ಪ್ರಯೋಗದಿಂದ ನಾವೇನು ತಿಳ್ಕೊಬಹುದು? ನೆಲಗಾಳಿ, ಕಡಲ್ ಗಾಳಿ ಮತ್ತು ಮಾನ್ಸೂನ್ ಮಾರುತಗಳು ಯಾವ ರೀತಿ ಬೀಸ್ತಾವನು ತಿಳ್ಕೊಬಹುದು. ಅರ್ಥ ಆಯ್ತಾ ಇಲ್ಲ?